ರಾಮನ ಬಗ್ಗೆ ಹೇಳುವುದು ಅನ್ನೋದು ಅಸಾಧ್ಯವಾದ ಸಂಗತಿ. ಅದನ್ನು ನಾವು ಸುಮ್ಮನೆ ಶಬ್ದದಿಂದ ಹೇಳಬೇಕಷ್ಟೇ ಬಿಟ್ರೆ ನಿಜ ಅರ್ಥದಲ್ಲಿ ನಾವು ರಾಮನನ್ನ ಯಾರೂ ನುಡಿಯುವುದು ಸಾಧ್ಯ ಇಲ್ಲ ಅಂತ ಇಷ್ಟನ್ನ ಹೇಳಿದ್ದ. ಅಂದ್ರೆ ಇದು ಅವಳಿಗೆ ಬಹಳ ಇಷ್ಟ ಆಯ್ತು. ಅಂದ್ರೆ ತಾನು ಹೇಳ್ತೇನೆ ಅಂತ ಹೇಳಿದಿದ್ರೆ ರಾವಣ ಅಂತ ಗುರುತಿಸ್ಲಿಕ್ಕಾಗ್ತಿತ್ತು. ಹೇಳ್ತೇನೆ ಅಂತ ಹೇಳದೆ ಕೇವಲ ಅವನ ಬಗ್ಗೆ ಹೇಳಿಯೂ ಇನ್ನು ಏನು ಹೇಳಿದಾಗ ಆಗ್ಲಿಲ್ಲ ಅನ್ನೋದನ್ನ ನಿರೂಪಿಸಿದ್ರಿಂದಾಗಿ ಲಕ್ಷ್ಮಿ ಅಂದ್ರೆ ಸೀತೆ ಮತ್ತಷ್ಟು ಅವನ ಮೇಲೆ ವಿಶ್ವಾಸ ಬೆಳೆಯತ್ತೆ. ಹಾಗೆ ವಿಶ್ವಾಸ ಬೆಳೆಸಿ ಆ ಅಂತ ಒಂದು ನಿಮಿಷ 5ನೇ ಯಾವ್ದಾಗ್ಬೇಕು? 13 ಅವನ ಲಕ್ಷಣವನ್ನ ಹೇಳ್ತಾ ಬಂದ್ರು. ಬಿಂಬೋಷ್ಟಃ ಕಂಬುಕಂಠೋಯಂ ಸುಂದರೋ ದುಂದುಭಿಸ್ವನಃ. ನಾವು ಇದು ಲಕ್ಷಣವನ್ನ ನೋಡ್ಬೇಕು ಅಂತ ಶುರು ಮಾಡಿದ್ವಿ. ಅದರ ವಿವರ ಹೀಗಿತ್ತು. ಚತುಷ್ಕಲಶ್ಚತುಷ್ಕಿಷ್ಕುಃ ಚತುರೇಖ ಚತುಸ್ಸಮಃ ಚತುರ್ಗತಿಶ್ಚತುರ್ದಂಷ್ಟ್ರೋ ಚತುರ್ವೇದೋದಿತ ಪ್ರಭು ಪಂಚಸ್ನಿಗ್ಧೋ ಅಷ್ಟವಂಶೋ ಅಸೌ ಷಡ್ಗುಣಾಢ್ಯಃ ಷಡುನ್ನತಃ ಸಪ್ತೇಶೋಷ್ಟಾಕ್ಷರಾಖ್ಯಾತೋ ಆಖ್ಯಾನೋ ದೇವೋ ನ ವನತೋ ಧ್ರುವಂ. ಇದು ದೇವರ ಪರಿಚಯವನ್ನ ಮಾಡಿದಂತಹ ಕ್ರಮ. ಇದು ನಾನು ವ್ಯಾಖ್ಯಾನವನ್ನು ಒಂದು ಸ್ವಲ್ಪ ಓದ್ತಾ ಹೋಗ್ತಾ, ಯಾಕೆಂದ್ರೆ ಇದನ್ನ ಬಿಡಿಸಿ ಹೇಳದೆ ಗೊತ್ತಾಗುದಿಲ್ಲ. ಅಲ್ಲಿ ಬಹಳ ಸೂಕ್ಷ್ಮವಾಗಿ ಶಬ್ದಗಳನ್ನ 4 ಉದ್ದ ಇರಬೇಕು, 4 ಅಗಲ ಇರಬೇಕು, 4 ಎತ್ತರ ಇರಬೇಕು, 4 ಕೆಂಪಿರ್ಬೇಕು, 3 ಸಣ್ಣದಿರ್ಬೇಕು ಅಂತ ಹೀಗೆ ಹಲವು ರೀತಿಯಲ್ಲಿ ಒಂದು ಗೂಢವಾದ ಶಬ್ದಗಳ ಮೂಲಕ ವಿವರವನ್ನ ಕೊಟ್ಟಿದ್ದಾರೆ. ಶ್ರೀರಾಮ ಹೇಗಿದ್ದ ಅನ್ನೋದನ್ನು ಹೇಳೋದಕ್ಕೆ ಮೊದಲು ಚತುಷ್ಕಲಹ 4 ಅಪರೂಪದ ಕಲೆಗಳಿಂದ ತುಂಬಿದವನಾಗಿದ್ದ. 4 ಕಲೆಗಳು ಅಂದ್ರೆ ಯಾವುದು ಅನ್ನೋದನ್ನ ಮತ್ತೆ ಅವರು ನಿರೂಪಣೆ ಮಾಡ್ತಾರೆ. ಅಪರೂಪದ ಗುಣಲಕ್ಷಣಗಳು ಇರುವಂತಹದ್ದು ಒಂದು ನಿಮಿಷ ಮತ್ತೆ ಕಲಾಹ ಅಂದ್ರೆ ವೇದಗಳು, ಚತುಷ್ಕಲಾಹ ಅಂದ್ರೆ ನಮ್ಮ ಬದುಕಿನ ಕಲೆಯನ್ನ ಅರ್ಥ ಮಾಡಿಸುವಂಥದ್ದು. ಕಲಾಹ ಅಂತಂದ್ರೆ ಭಗವಂತನ ಸಣ್ಣ ಪ್ರತೀಕ ಅಂತ ಅರ್ಥ. ಭಗವಂತನ ಕಲೆಗಳು 4 ವೇದಗಳಿಂದ ಅವನ ಸೂಕ್ಷ್ಮ ವಿಷಯವನ್ನ ಅದು ನಿರೂಪಣೆ ಮಾಡುತ್ತೆ ಅಂತ ಆ ಮಾತು ಹೇಳಿದ್ದು. ಸಾಮುದ್ರಿಕ ಲಕ್ಷಣಗಳಲ್ಲಿ 4 ವೇದಗಳನ್ನ ತಿಳಿದವನ ಬಗ್ಗೆ ಒಂದಿಷ್ಟು ಗುಣಗಳನ್ನ ಲಕ್ಷಣಗಳನ್ನ ಹೇಳ್ತಾರೆ. ಅದನ್ನ ಈ ಪದದ ಮೂಲಕ ಹೇಳಿದ್ರು, ಚತುಷ್ಕಲಹ. ಇನ್ನು ಅದನ್ನ ಸೂಚಿಸುವಂತದ್ದು ಯಾವುದು ಅಂದ್ರೆ ಅಂಗುಷ್ಠದ ಬುಡದಲ್ಲಿ 4 ರೇಖೆಗಳಿರ್ತವೆ ಅಂತ ಹೇಳ್ತಾರೆ. ಅಂಗುಷ್ಠದ ಹೆಬ್ಬೆರಳ ಅಂಗೈಯ ಭಾಗದ ಕೊನೆಯಲ್ಲಿ, ಅಂಗೈಯ ಹೆಬ್ಬೆರಳ ಗುರುತಿನ ಮಧ್ಯ ಭಾಗದಲ್ಲಿ, ಬೆರಳಿಂದ ಕೊನೆಯಲ್ಲಿ ಚತುಷ್ಕಲಹ ಅಂದ್ರೆ ಚತುರೇಖಾ 4 ರೇಖೆಗಳಿಂದ ಕೂಡಿದ್ದಿರುತ್ತೆ. ಅದೇ ರೀತಿ ಚತುಷ್ಕಿಷ್ಕು, ಚತುಷ್ಕಲಹ, ಚತುರೇಖ, ಚತುಷ್ಕಿಷ್ಕು. ಸಾಮುದ್ರಿಕ ಲಕ್ಷಣದ
ವಿವರವನ್ನ ನೋಡಿದರೆ ಇದರ ಬಗ್ಗೆ ಇನ್ನಷ್ಟು ಸ್ಪಷ್ಟ ಹೆಚ್ಚು ಅಂಶಗಳು ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಹುದು. ಯಾಕಂದ್ರೆ ಭಗವಂತನ ಕೈಯನ್ನ ನೋಡಿ ನಾವು ಇವತ್ತು ಅಂದಾಜು ಮಾಡುವುದು ಕಷ್ಟ. ಆದ್ರೆ ಸಾಮಾನ್ಯ ಲೋಕದ ಒಂದೊಂದು ವ್ಯಕ್ತಿಯಲ್ಲಿ ಒಂದೊಂದು ತರದ ವಿಶೇಷ ಗುಣಗಳನ್ನ ಹೇಳಲಿಕ್ಕೋಸ್ಕರ ಈ ಪದಗಳನ್ನ ನಾವು ಬಳಸಿಕೊಳ್ಬಹುದು. ಯಾರಲ್ಲಿ ಇಂದ್ರಿಯ, ಮನಸ್ಸು, ತಪಸ್ಸು, ಕರ್ಮ ಈ 4 ಕಲೆಗಳು ಸಹಜವಾಗಿ ತುಂಬಿಕೊಂಡಿರುತ್ತೋ ಅವನು ಅಂದ್ರೆ ಪೂರ್ಣವಾಗಿರುತ್ತೋ ಅವನು ಗುಣವಂತ ಅಂತ ಲೆಕ್ಕ. ಆ ಗುಣವಂತಿಕೆಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನ ಈ ಪದ್ಯದ ಮೂಲಕ ಚತುಷ್ಕಿಷ್ಕು ಷಣ್ಣವತ್ಯಂಗುಲೋತ್ಸೇಧ. ಕಿಷ್ಕುಹು ಅನ್ನೋದು ಒಂದು ಪ್ರಮಾಣ. ಅದು 4 ಸೇರಿದ್ರೆ 96 ಅಂಗುಲಗಳಷ್ಟು ಅಗಲ ಆಗುತ್ತೆ. ಮೊಳ ಅಂತ ನಾವು ಏನು ಕರಿತೇವೆ ಅದು 4 ಮೊಳ ಕರೆಕ್ಟ್ ಆಗಿ ಸೇರಿದ್ರೆ ಷಣ್ಣವತ್ಯಂಗುಲೋ ಅಂಗುಲಕ್ಕೆ ಸಂಬಂಧಪಡುವಷ್ಟು ಎತ್ತರ ಆಗುತ್ತೆ. ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತ ಅಂತ ಬೇರೆ ಕಡೆ ಈ ಮಾತು ಬಂದಿದೆ. ಇನ್ನು ಚತುರೇಖ ಅನ್ನುವ ವಿಷಯದಲ್ಲಿ ನೋಡಿದ್ರೆ ಲಲಾಟದಲ್ಲಿ ಬರುವಂತಹ ರೇಖೆ ಲಲಾಟೆ ಯಸ್ಯ ದೃಶ್ಯಂತೆ ಚತುಸ್ತ್ರಿದ್ವೇಕ ರೇಖಿಕಾ ಶತದ್ವಯಂ ಶತಂ ಷಷ್ಟಿ ತಸ್ಯಾಯುರ್ವಿಂಶತಿಸ್ತಥಾ. ಹಣೆಯಲ್ಲಿರುವ ರೇಖೆಗಳ ಮೂಲಕ ಅದು 4, 3, 2, 1 ಅಂತ ಈ ವ್ಯತ್ಯಾಸದಲ್ಲಿ ಬಂದಾಗ ಅವನ ಆಯುಷ್ಯದ ಲಕ್ಷಣವನ್ನ ಅದು ಹೇಳುತ್ತೆ ಅಂತ. ಚತುರೇಖಾಯುತವಾದಂತಹ ಲಲಾಟ. ಚತುರು ತ್ರಿ ದ್ವೇ ಏಕರೇಖಿಕಾ. ಹಣೆಯಲ್ಲಿ ಅಡ್ಡಕ್ಕೆ ಅದು ಗುಣವಂತಿಕೆಯನ್ನು ಹೇಳುವ ಹಾಗೆ 4, 3, 2, 1 ಅನ್ನುವ ಸಂಖ್ಯೆಯಲ್ಲಿ ಇದ್ದಾಗ ಶತದ್ವಯಂ ಶತಂ ಷಷ್ಟಿ ತಸ್ಯ ಆಯುರ್ವಿಂಶತಿ ತಸ್ತಥಾ ಅಂತ ಹೀಗೊಂದು ವ್ಯಾಖ್ಯಾನದಲ್ಲಿ ಬಂದ ಶಬ್ದ. ಪಾದಯೋಹ ಚತುರೇಖಾ. ಪಾದದಲ್ಲಿಯೂ ಇರುತ್ತೆ. ಯಸ್ಯ ಪಾದತಳೆ ವಜ್ರಧ್ವಜಾಂಕುಶ ಧ್ವಜ ಶಂಖಾಂಕು ಅಂಕುಶೋಪಮಾಹ. ಅಂಕುಶ ಅಂತಂದ್ರೆ ಗಣಪತಿಯ ಕೈಯಲ್ಲಿರುವಂತಹ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಿಕ್ಕಿರುವಂತಹ ಒಂದು ಚೂಪಾದ ಆಯುಧ. 200, 100, 60, 20 ಅನ್ನುವ ಆಯುಷ್ಯದ ಸಂಖ್ಯೆಯನ್ನು ಅಂದ್ರೆ ಅದರ ಸರಾಸರಿಯನ್ನ ಹಾಗೆ ಹೇಳಿದ್ದು. ಯಾರ ಪಾದ ತಳದಲ್ಲಿ ವಜ್ರ ಧ್ವಜ ಶಂಖ ಅಂಕುಶದ ಸ್ವರೂಪದ ಹಾಗೆ ಕಾಣುವ ರೇಖೆಗಳು ಇರುತ್ತೋ, ಇದು 4 ರೇಖೆಗಳು ಇರುತ್ತೋ ಅವನು ರಾಜನಾಗ್ತಾನೆ ಅಂತ. ಮನುಜೇಂದ್ರಂ ತಮಾದಿಶೇತ್. ಮನುಜೇಂದ್ರ ಅಂತಂದ್ರೆ ರಾಜರಲ್ಲಿ ಹಿರಿಯ ಅಂತ ಆಗುವುದಕ್ಕೆ ಸಮ. ಇದು ನಾರದ ಪುರಾಣದಲ್ಲಿ ಬಂದಂತಹ ಮಾತು. ನಂದಿ ಪುರಪೋತಿತ್ತ ಇತ್ತ ಉಂಟು ಬರ್ತನೆ. ರಾಮ್ ರಾಮ್. ಯಸ್ಯ ಪಾದ ತಳೆ ವಜ್ರ ಪಾದೌ ಚತಸ್ರಃ ರೇಖಾಶ್ಚ ಯಸ್ತ ತಿಷ್ಠಂತಿ ಅಭಂಗುರಾಹ ಇತಿ ಚ ಅನ್ಯತ್ರ. ಉಳಿದ ಕಡೆಗಳಲ್ಲೂ ಈ ವಿಷಯದಲ್ಲಿ ಅವರು ಸ್ಪಷ್ಟ ಮಾಡಿದ್ದು. ಪಾಣೌ ಚತಸ್ರಃ ರೇಖಾಶ್ಚ, ಕೈಯಲ್ಲಿ 4 ರೇಖೆಗಳು. ಅದು ಅತ್ಯಂತ ಸಹಜವಾಗಿ ಗುಣವನ್ನ ಹೇಳಲಿಕ್ಕೋಸ್ಕರ ಇರುವಂಥದ್ದು ಅಂತ. ಮತ್ತೆ ಚತುಸ್ಸಮಃ, ಬಾಹು ಅಂದ್ರೆ ತೋಳು, ಜಾನು, ಊರು ಮತ್ತು ಗಂಡ ಅಂತಂದ್ರೆ ಕೆನ್ನೆಯ ಭಾಗ, ಎದೆಯ ಭಾಗ, ತೊಡೆಯ ಭಾಗ ಮತ್ತು ತೋಳಿನ ಭಾಗ ಚತ್ವಾರಿ ಅಥವಾ ಸಮಾನಿ. ಇದು 4 ಸಮಸ್ಥಿತಿಯಲ್ಲಿ ಇರ್ಬೇಕು. ಅಂದ್ರೆ 2 ಒಂದಕ್ಕೊಂದು ಹೋಲಿಕೆ ಇರ್ಬೇಕು. ಒಂದು ಉದ್ದ, ಒಂದು ಗಿಡ್ಡ, ಒಂದು ದಪ್ಪ, ಒಂದು ತೆಳ್ಳಗೆ. ಈ ರೀತಿ ಇದ್ರೆ ಅದು ಬೆಳವಣಿಗೆ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಇದು ಸಮಸ್ಥಿತಿಯಲ್ಲಿ ಇರ್ಬೇಕು ಯಾವಾಗ್ಲೂ ಕೂಡ. ಅಕ್ಕಪಕ್ಕದ 2 ತೋಳುಗಳು, ಅಕ್ಕಪಕ್ಕದ 2 ತೊಡೆಗಳು, ಎದೆಯ 2 ಭಾಗಗಳು, ಕೆನ್ನೆಯ 2 ಪಟಲಗಳು.
ಇದೆಲ್ಲವೂ ಕೂಡ ಸಮಸ್ಥಿತಿಯಲ್ಲಿದ್ರೆ ಅದೊಂದು ಉತ್ತಮ ವ್ಯಕ್ತಿಯ ಲಕ್ಷಣ ಅಂತ ಹೇಳುತ್ತೆ. ಚತ್ವಾರ್ಯತ ಸಮಾನಿ, ಇದು ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ಮಾತು. ದ್ವಯೋರೇಕ ಪ್ರಮಾಣತ್ವಂ ಸಾಮ್ಯಂ. ಸಾಮ್ಯ ಅಂತಂದ್ರೆ ಏನರ್ಥ? ಎರಡು ಒಂದೇ ತರ ಇರ್ಬೇಕು. ಒಂದು ಕೆನ್ನೆ ಉಬ್ಬಿದೆ, ಒಂದು ಕೆನ್ನೆ ತಗ್ಗಿದೆ, ಒಂದು ಕಾಲು ಉದ್ದ ಇದೆ, ಇನ್ನೊಂದು ಕಾಲು ಸಣ್ಣಗಿದೆ, ಒಂದು ಕೈ ಅಗಲ ಇದೆ, ಇನ್ನೊಂದು ಕೈ ಚಿಕ್ಕದಾಗಿದೆ ಅನ್ನೋದು ಹೀಗಿದ್ದಾಗ ಅದು ಅಸಮ ಅನ್ನೋದು ದೋಷ ಆಗುತ್ತೆ. ಚತುರ್ಣಾಂ ಸಿಂಹಶಾರ್ದೂಲ ಗಜ ವೃಷಭಾಣಾಂ ಗತಿರಿವತ್ ಗತಿ ಅಸ್ಯ. ಚತುರ್ಗತಿ ಅಂದ್ರೆ ಸಿಂಹದ ನಡೆ, ಒಂದು ಹುಲಿಯ ನಡೆ, ಒಂದು ಆನೆಯ ನಡೆ, ಇಲ್ಲ ಅಂದ್ರೆ ಗೂಳಿ, ಎತ್ತರದ ಬಲಿಷ್ಠವಾದ ಗೂಳಿಯ ನಡೆ ಹೇಗೋ ಹಾಗೆ ನಡೆ ಇರುವಂತಹದ್ದು ಅದು ಲಕ್ಷಣಯುಕ್ತವಾದ ನಡೆ. ರಾಮಚಂದ್ರನಿಗೆ ಇದೇ ಪರಿಚಯವನ್ನು ಕೊಡುವಾಗ ಗಜಸಿಂಹ ಗತಿವೀರವು, ಗಜ ಮತ್ತು ಸಿಂಹ, ಆನೆ ಮತ್ತು ಸಿಂಹಗಳ ನಡೆ ಅತ್ಯಂತ ಗಂಭೀರವಾದದ್ದು ಅನ್ನುವ ಆ ವ್ಯವಸ್ಥೆಯನ್ನ ಅದು ಹೇಳುತ್ತೆ. ಅದರಿಂದಾಗಿ ಚತುರ್ಗತಿ, 4 ಬಗೆಯ ನಡೆಯಿಂದ ಕೂಡಿದವನು ಅಂತ. ಮೋಕ್ಷ ಸ್ವರ್ಗ ನರಕ ಅಂಧಂತಮ ಆಖ್ಯ ಚತಸ್ರಃ ಗತಯ ಯಸ್ಮಾತ್. ಇನ್ನೊಂದು ರೀತಿಯ ಗತಿ ಕಲ್ಪನೆಯನ್ನು ಮಾಡುವುದಾದ್ರೆ 4 ರೀತಿಯ ಗತಿಗಳು. ಮರಳಿ ಬಾರದ ನಡೆ ಮೋಕ್ಷವಾದರೆ, ಮರಳಿ ಬರುವ ವ್ಯವಸ್ಥೆ ಅದು ಸ್ವರ್ಗದ್ದು. ಇನ್ನು ತಪ್ಪಿನ ನಡೆಗಾಗಿ ಅನುಭವಿಸುವಂಥದ್ದು ನರಕವಾದ್ರೆ, ಆ ತಪ್ಪಿನ ಸ್ಥಿತಿಯಿಂದ ತೀವ್ರ ದುಸ್ಥಿತಿಯನ್ನ ಅನುಭವಿಸುವ ಕತ್ತಲೆ ಅದು ಅಂಧಂತಮೆಸ್ಸು. ಹೀಗೆ 4 ಗತಿಗಳು, ಶಾಶ್ವತವಾದ 2 ಗತಿಗಳು, ಅಶಾಶ್ವತವಾದ 2 ಗತಿಗಳು. ಶಾಶ್ವತ ಅಶಾಶ್ವತವಾದ ಸಾತ್ವಿಕ ಗತಿಗಳು, ಅಶಾಶ್ವತ ಮತ್ತು ಶಾಶ್ವತವಾದ ತಾಮಸ ಗತಿಗಳು. ಹೀಗೆ 2 ರೀತಿಯಲ್ಲಿ ಇದನ್ನ ಬಿಡಿಸಬಹುದು. ನರಕ ಮತ್ತು ಅಂಧಂತಮಸ್ಸು ಕೆಟ್ಟ ಗತಿ, ಸ್ವರ್ಗ ಮತ್ತು ಮೋಕ್ಷ ಅಂತ ಅನ್ನೋದು ಸದ್ಗತಿ. ಹಾಗಾಗಿ ನಾವು ಯಾವಾಗ್ಲೂ ಕೂಡ ಯಾರೊಬ್ರು ತೀರಿಕೊಂಡಾಗ ಸದ್ಗತಿ ಅಂತ ಹೇಳ್ಬೇಕು ಹೊರತು ಅವ್ರ ಪೆಟ್ಟಿಗೆಯಲ್ಲಿ ಮಲಗಿರ್ಲಿ ಅಂತ ಹೇಳಲಿಕ್ಕೆ ಅವರು ಶರೀರದಲ್ಲಿ ಇರುವುದಿಲ್ಲ, ಶರೀರ ಬಿಟ್ಟು ಹೋಗ್ತಾರೆ. ಅದರಿಂದಾಗಿ ರೆಸ್ಟ್ ಇನ್ ಪೀಸ್ ಅನ್ನೋದು ನಮಗೆ ಗೊತ್ತಿಲ್ಲದೆ ನಾವು ಬಳಸುವಂತಹ ಅವ್ಯವಸ್ಥಿತವಾದ ಶಬ್ದ. ಹಾಗಾಗಿ ಈ 4 ಗತಿಗಳನ್ನು ಯಾರು ಕೊಡ್ತಾನೋ ಅವನು ಚತುರ್ಗತಿ. ಚತುರ್ದಂಷ್ಟ್ರ ದಂತ ಪಂಕ್ತಿದ್ವಯ ಪಾರ್ಶ್ವವರ್ತಿನ್ಯಃ ಚತಸ್ರಃ ದಂಷ್ಟ್ರಾಃ ಯಸ್ಯ. ದಂತ ಪಂಕ್ತಿಗಳಲ್ಲಿ ಮೇಲೆ ಕೆಳಗೆ ಎರಡೂ ಕಡೆಗಳಲ್ಲಿ ಆಚೆ ಈಚೆ ಕೆಳಗೆ ಮೇಲೆ 4 ವಿಶಿಷ್ಟವಾದ ಹಲ್ಲುಗಳು, ಕೋರೆ ಅಂತ ಇಟ್ಟುಕೊಂಡ್ರೆ ಅದು ಆಹಾರವನ್ನ ನಾವು ಚೆನ್ನಾಗಿ ಜಗಿಲಿಕ್ಕೆ ಅಥವಾ ವಸ್ತುವನ್ನ ಎಳೆದು ಕಿತ್ತು ತಿನ್ನುವುದಕ್ಕೆ ಬೇಕಿರುವಂತದ್ದು ಅಂತ ಗೊತ್ತಾಗುತ್ತೆ. ಇನ್ನು ಸುತೀಕ್ಷ್ಣ ದಂಷ್ಟ್ರಾಃ ಶುಭಾಃ ಚತಸ್ರಃ ಇತಿ ಆಮನಂತಿ. ಅತ್ಯಂತ ಚೂಪಾದ 4 ಕೋರೆ ಹಲ್ಲುಗಳನ್ನೇ ಚತುರ್ದಂಷ್ಟ್ರ ಅಂತ ಕರೆಯುವುದು. ವರಾಹ ಸಂಹಿತೆಯಲ್ಲಿ ಪಂಚಸ್ನಿಗ್ಧೋಷ್ಟವಂಶವಾನ್ ಅಂತ ಅಲ್ಲೂ ಒಂದು ಮಾತು ಬಂದಿದೆ. ಇಲ್ಲಿ ನಾವು ಷಡುನ್ನತೋ ನವತನುಹು ಅಂತನ್ನುವ ಮಾತು ಇಲ್ಲಿ ನಿರೂಪಣೆಗೊಂಡಿದೆ. ಪಂಚಸ್ನಿಗ್ಧ 5ರಲ್ಲಿ ಒಂಥರ ಹಸಿಯಾಗಿ, ಮೆದುವಾಗಿ, ಹಿತವಾಗಿ ಇರುವಂತಹ ಇಂದ್ರಿಯಗಳಿಂದ ಕೂಡಿದ್ದಾಗಬೇಕು. ಪಂಚಸ್ನಿಗ್ಧ ಅವಯವಾಹ ಯಸ್ಯ, ಯಾರ ಅವಯವಗಳು ಅತ್ಯಂತ ಸ್ನಿಗ್ಧವಾಗಿರುತ್ತೋ ಅವನು ಅಂತ. ಯಾವುದು? ವಾಕ್, ವಕ್ರ, ನಖ, ಲೋಮ, ತ್ವಕ್. ಮಾತು ಹಿತವಾಗಿರಬೇಕು, ಮೋರೆ ನೋಡ್ಲಿಕ್ಕೆ ನೆಮ್ಮದಿ ಅನ್ಕೊಡ್ಬೇಕು. ಚಂದ ಅನ್ನೋದು ಹೊರಗಿನಿಂದ ನಾವು ಪೈಂಟ್ ಬಳ್ಕೊಂಡದ್ರಿಂದ ಬಂದದ್ದಲ್ಲ, ನಮ್ಮ ನಿತ್ಯದ ಒಳ್ಳೆಯ ಕೆಲಸದಿಂದ ಒಂದು ಚಂದ ಬರುತ್ತೆ. ನಾವು ಎಷ್ಟು ಸಾತ್ವಿಕವಾಗಿ ಬದುಕ್ತೇವೋ, ಎಷ್ಟು ಇನ್ನೊಬ್ಬರಿಗೆ ಹಾನಿ ಆಗದಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೋ, ನಮ್ಗೆ ಎಷ್ಟು ತೊಂದರೆ ಆದಾಗ್ಲೂ ನಾವು ಅದನ್ನ ಭಗವಂತ ನಮ್ಮನ್ನ ಜೊತೆಗಿದ್ದು ನೋಡಿಕೊಳ್ಳುವವ ಅನ್ನೋ ಎಚ್ಚರದೊಂದಿಗೆ ಅನ್ಯಾಯದ ಮಾರ್ಗ ತುಳಿಯದೆ, ಅವನು ಅನ್ಯಾಯ ಮಾಡಿದ ಅಂತ ನಾನು ವಾಪಸ್ ಅನ್ಯಾಯ ಮಾಡ್ತೇನೆ ಎನ್ನುವುದು ನ್ಯಾಯ ಅಲ್ಲ. ನಮಗೆ ಕೋಪ ತಡಿಲಿಕ್ಕಾಗ್ಲಿಲ್ಲ, ಮಾಡಿದ್ವಿ ಅನ್ನೋದು ಮನುಷ್ಯನ ಸಹಜ
ಒಂದು ಗುಣ ಆಗಿರ್ಬೋದು ಹೊರತು ಅದು ಸರಿ ಅಂತ ಅರ್ಥ ಅಲ್ಲ. ಹಾಗಾಗಿ ಆ ಮಾತು ಕೂಡ ಅಷ್ಟು ಸ್ನಿಗ್ಧವಾಗಿರುವ ಹಾಗೆ ಮುಖವು ಕೂಡ ತನ್ನ ನಿತ್ಯದ ಅನುಷ್ಠಾನದ ಗುಣಗಳಿಂದ ಹಿತವಾದದ್ದನ್ನಾಗಿ ಪಡ್ಕೊಳ್ತಾನೆ. ಇನ್ನು ನಖ ಉಗುರು ಹಾಗೆ ಕೆಂಪಾಗಿರುವಂತಹದ್ದು, ಲೋಮ ಅತ್ಯಂತ ಮೆದುವಾಗಿರುವಂತದ್ದು, ತ್ವಕ್ ಅತ್ಯಂತ ಆ ನಸೆಯಾಗಿರುವಂತದ್ದು. ಇದು ಇಷ್ಟು ಸೇರಿದಾಗ ಪಂಚಸ್ನಿಗ್ಧ ಅನ್ನುವ ಮಾತಿಗೆ ಅರ್ಥ ಬಂತು. ಇನ್ನು ಒಂಥರ ಹೇಳುವುದಾದ್ರೆ ಕೇಶ ನೇತ್ರ ದಂತತ್ವಕ್ ಪಾದತಳಾನಿ, ಇದನ್ನ 5 ಸ್ನಿಗ್ಧಗಳಿಗೆ ಅವರು ಹೋಲಿಸಿ ಹೇಳುವಂತದ್ದಿದೆ. ಕೂದಲು ಅತ್ಯಂತ ನಾವು ಕರ್ಲಿ ಹೇರು ಅಂತ ಹೇಳುವ ಹಾಗೆ ತುಂಬಾ ಮೃದುವಾಗಿರುವಂಥದ್ದು, ಕೋಮಲವಾಗಿರುವಂಥದ್ದು. ನೇತ್ರ ಕಣ್ಣು ಅತ್ಯಂತ ಸ್ವಚ್ಛವಾಗಿರುವಂತಹದ್ದು ದೃಷ್ಟಿಯ ನೆಪದಿಂದ. ದಂತವು ಹಾಗೆ ಹಲ್ಲು ತುಲಿ ಪಲ್ಲುಗಳು ಹಲ್ಲು ನೆಗೆಯಲ್ಲಿ ಬಿಟ್ಟಾಗ ಅದು ಸೆಳೆತಕ್ಕೆ ಕಾರಣವಾಗುವಂಥದ್ದು. ತ್ವಕ್ ಚರ್ಮದಲ್ಲಿ ಕಾಂತಿ. ಪಾದತಲ ಕೆಳಗಿನ ಪದತಲದಲ್ಲಿ ಕಾಲು ಚೆನ್ನಾಗಿ ತೊಳೆದು ಶುದ್ಧವಾಗಿಟ್ಟುಕೊಂಡ್ರೆ ಒಡೆಯುವುದು ತಪ್ಪಿಸಿಕೊಳ್ಳಿಕ್ಕಾಗತ್ತೆ. ದೇಹದ ಪ್ರಕೃತಿಯೇ ಹಾಗಿದ್ದಾಗ ಬೇರೆ, ಆದರೆ ಲಕ್ಷಣದಲ್ಲಿ ಅತ್ಯಂತ ಪಾದ ನಸೆಯಾಗಿರುವಂಥದ್ದು. ಹೀಗೆ 5 ಅವಯವಗಳು ಪಂಚ ಸ್ನಿಗ್ಧ ಅಂತ. ಚತುಸ್ನೇಹೇನ ಸೌಭಾಗ್ಯಂ, ದಂತಸ್ನೇಹೇನ ಭೋಜನಂ, ತ್ವಚಸ್ನೇಹೇನ ಚಕ್ಷುಸ್ಸಿನ ಸ್ನೇಹದ ದೃಷ್ಟಿಯಿಂದ ಸೌಭಾಗ್ಯ ಲಭ್ಯವಾದರೆ, ಹಲ್ಲು ಸುಂದರವಾಗಿದ್ರೆ, ಅಥವಾ ಸುಂದರವಾಗಿರೋದನ್ನ ನೋಡ್ಲಿಕ್ಕಂತಲ್ಲ, ನಾವು ಉಣ್ಣುವಾಗ ನಮಗೆ ಕಚ್ಚಿ ತಿನ್ಲಿಕ್ಕೆ ಚೆನ್ನಾಗಿ ಅದರಲ್ಲಿ ಶಕ್ತಿ ಇರಬೇಕು. ಹಾಗಿದ್ರೆ ಅದು ದಂತದ ಚೆಲುವು. ನಮ್ಗಿವತ್ತು ದಂತದ ಚೆಲುವು ಅಂದ್ರೆ ಬೆಳ್ಳಗೆ ಕಾಣಬೇಕು ಅಂತಷ್ಟೇ. ಆದ್ರೆ ಬೆಳ್ಳಗೆ ಕಾಣುವುದಕ್ಕಿಂತ ತಿಂದ ವಸ್ತುವನ್ನ ಚೆನ್ನಾಗಿ ಜಗದು ನುಂಗುವ ತನಕ ದೇಹದಲ್ಲಿ ಅಶಾಂತಿ ಅಥವಾ ಸುಸ್ತಾಗುವುದು ಅಥವಾ ಅದರಲ್ಲಿ ವ್ಯಥೆ ಕಾಣುವುದು, ವಸಡು ನೋವು ಬರುವುದು ಇಂಥದ್ದಾಗದೆ ಎಷ್ಟು ಚೆನ್ನಾಗಿ ನಮಗೆ ತಿನ್ಲಿಕ್ಕೆ ಆಹಾರದ ಎಷ್ಟು ಚೆನ್ನಾಗಿ ಒಬ್ಬ ಜಗದು ತಿಂತಾನೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಬಗಬಗನೆ ನುಂಗಿ ತಿನ್ಲಿಕ್ಕಾಗದೆ ಅದನ್ನ ತುಂಬಾ ಜಾಸ್ತಿ ಬೇಯಿಸುವುದು ಅಥವಾ ರುಬ್ಬಿ ಹಾಕುವುದು ಅಥವಾ ಜಜ್ಜಿ ತಿನ್ನುವುದು, ಇದೇ ನಮಗೆ ಹಿತಕರ ಅನ್ನುವ ಸ್ಥಿತಿಗೆ ಬಂದಿದ್ರೆ ಸಲೈವ ಸೇರ್ಕೊಳ್ಳೋದು ಕಮ್ಮಿ ಆಗುತ್ತೆ. ಆಹಾರದಲ್ಲಿ ಜೊಲ್ಲು ಎಷ್ಟು ಕಮ್ಮಿ ಸೇರ್ಕೊಳ್ಳುತ್ತೋ ಅಷ್ಟು ಹಾನಿ ಉಂಟಾಗುತ್ತೆ. ಆದ್ರಿಂದಾಗಿ ಪಾದ ತ್ವಚಃ ಸ್ನೇಹೇನ ಶಯನಂ, ಮಲಗುವಾಗ ಮೈ ಒರಟಾಗಿಲ್ಲ ಅಂತಾದ್ರೆ ಮೈಗೆ ಹಿತವಾಗಿರುತ್ತೆ. ಮೆತ್ತಗೆ ಇದ್ದಾಗ ಅದನ್ನ ನೋಡುವ ದೃಷ್ಟಿಯೂ ಕೂಡ ಅತ್ಯಂತ ಸ್ವಚ್ಛವಾಗಿರುತ್ತೆ. ಅದರ ಜೊತೆಗೆ ಪಾದ ಸ್ನೇಹೇನ ವಾಹನಂ, ಇನ್ನೊಬ್ಬರ ಮೇಲೆ ಏರಿ ಕೂಡುವಾಗ ನಮ್ಮ ಪಾದ ಅತ್ಯಂತ ಮೆತ್ತಗೆ ಇತ್ತು ಅಂದ್ರೆ ಅದು ನಮಗೆ, ಅಂದ್ರೆ ಹಿಂದೆ ಎತ್ತು ಕುದುರೆ ಇಂತಹದ್ದನ್ನ ಬಳಸ್ತಾ ಇದ್ದಾದ್ರಿಂದಾಗಿ ಅದು ಒಂದು ರೀತಿ ಅವುಗಳಿಗೆ ನಾವು ಗೌರವ ತೋರುವ ಕ್ರಮ. ಸ್ನಿಗ್ಧಾನಿ ಮೃದು ಕುಂಚಿತಾಃ ತಥಾ ಮೂರ್ಧಜಾಃ ಸುಖಕರಾಃ ಸಮಂ ಶಿರಃ. ಬಾಗಿದರೆ ಮೃದು ಕುಂಚಿತ ತಥಾ ಮೂರ್ಧಜಾಃ ಸುಖಕರಾಃ, ಮೃದುವಾದ ಸ್ವಭಾವವುಳ್ಳದ್ದಾಗಿ ಮನಸ್ಸಿಗೆ ಹಿತ ತರುವಂತಹ ಸುಖಕರವಾದಂತಹ ತಲೆಗೂದಲಿಂದ ಕೂಡಿರುವಂತಹದ್ದು ಅದು ಸ್ನಿಗ್ಧತೆ ಅಂತ ಹೇಳಿತು. ಪಂಚಾನಾಂ ಜ್ಞಾನೇಂದ್ರಿಯಾಣಾಂ ಅಂತರಂಗಾಣಾಂಚ ಸ್ನಿಗ್ಧತಾ, ಕಣ್ಣು ಮೂಗು ಬಾಯಿ ನಾಲಿಗೆ ಚರ್ಮ ಜೊತೆಗೆ ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರ, ಹೀಗೆ 5 ಮನಸ್ಸಿನ ಪ್ರಭೇದಗಳು ಮತ್ತು 5 ಜ್ಞಾನೇಂದ್ರಿಯಗಳು ಎರಡೂ ಕೂಡ ಅತ್ಯಂತ ಸ್ನಿಗ್ಧವಾಗಿರುವಂತದ್ದು ಅನ್ನುವುದು ಪಂಚಸ್ನಿಗ್ಧಾ ಅನ್ನುವ ಶಬ್ದ ಬಂತು. ಅಷ್ಟವಂಶ ಪ್ರಶಸ್ತ ಅಷ್ಟವಂಶಾಖ್ಯ ದೀರ್ಘ ಅವಯವವಾನ್, ಯಾವುದೆಲ್ಲ? ಬಾಹು, ನಲಕೌ, ಊರು, ಜಂಘೆ, ಚೇತಿ ಅಷ್ಟವಂಶಕಾಹ. ತೋಳುಗಳೆರಡು, ಮಣಿಗಂಟುಗಳು, ಎದೆ, ಜಂಘ
ಜಂಘಾಬಲ ಹುಡುಗ ಹೋಯ್ತು ಅಂತ ಹೇಳುದಿದೆ. ತೊಡೆಯ ಭಾಗ ಇದು ಅಷ್ಟವಂಶಕಾಹ, ಗಟ್ಟಿಯಾಗಿ ಇರುವಂತಹದ್ದು. ನವಕಾಂಗುಲ್ಯ ಅಂಗುಲ್ಯವು ಇತ್ಯಾಹು. ನಲಕವು ಅಂಗುಲಿ, ನಲಕ ಅಂತಂದ್ರೆ ಬೆರಳುಗಳು, ಅಂಗುಲಿಗಳನ್ನ ನಲಕಗಳು ಅಂತ ಹೇಳುತ್ತಾರೆ. ಅಥಚ ಹಾಗಾದ್ರೆ ಏನಾಯ್ತು? ಅಷ್ಟವಂಶ ಅಂತ ಹೇಳುವಾಗ ಬೆರಳುಗಳಲ್ಲಿ ಒಂದೊಂದರಲ್ಲಿರುವಂತಹ 3, ಎದೆಯಲ್ಲಿರುವ ಆಚೆ ಈಚೆ 2 ತೋಳುಗಳು, ಜಂಘ 2. ಸಾಮುದ್ರಿಕದಲ್ಲಿ ಹೇಳಿದ ಮಾತು ಪೃಷ್ಠವಂಶ ಶರೀರಂಚ ಹಸ್ತಪಾದ ಅಂಗುಲೀತ ಕರವು ನಾಸಿಕಾ ಚಕ್ಷುಷಿ ಕರ್ಣೋ ಪ್ರಜನೋ ಯಸ್ಯ ಚಾಯತಾಃ. ಪೃಷ್ಠವಂಶ, ಬೆನ್ನಿನ ಭಾಗ ಸಮತಟ್ಟಾಗಿರ್ಬೇಕು ಅಂತ. ಆಮೇಲೆ ಪದತಳ, ಹಸ್ತ ಪಾದಾಂಗುಲಿ ನೇರವಾಗಿರುವಂತಹದ್ದು. ಕೆಲವರದ್ದು ಅದು ಹಿಂದಕ್ಕೆ ಬಾಗಿರುತ್ತೆ, ಕೆಲವರಿಗೆ ಮುಂದಕ್ಕೆ ಬಾಗಿರುತ್ತೆ, ಕೆಲವರಿಗೆ ಅಗಲಗಲ ಒಂದು ಜೋಡಿಸಿದ್ರೆ ಅದು ಮುಚ್ಚಿಕೊಳ್ಳುವುದಿಲ್ಲ. ಒಂದು ಸಮಸ್ಥಿತಿಯಲ್ಲಿದ್ರೆ ಅದು ಲಕ್ಷಣ ಅಂತ ಲೆಕ್ಕ. ಹಸ್ತಪಾದಾಂಗುಲಿ ಕರವು, ಇಡೀ ಕೈ ನೆಟ್ಟಗಿರುವಂತದ್ದು. ಕೆಲವರು ಕೈ ಸ್ಟ್ರೈಟ್ ಇಟ್ರೆ ಅದು ಏನು ವೈ ತರ ಬರದಾಗಿರುತ್ತೆ, ಅಥವಾ ಯು ತರ ಇರುತ್ತೆ, ಅಥವಾ ಒಳಮುಖವಾಗಿ ತ್ರಿಕೋನಗಳು ಸೇರಿದ ಹಾಗಿರುತ್ತೆ. ಅದು ನೇರ ಇರಬೇಕಾದ್ದು ಒಂದು ಲಕ್ಷಣ. ನಾಸಿಕ, ಅದು ಕೂಡ ನೇರವಾಗಿರುವುದು. ಚಕ್ಷುಷಿ, ಅದು ಕೂಡ 2 ಸಮ ಪ್ರಮಾಣದಲ್ಲಿರುವಂತಹದ್ದು. ಉದ್ದ ಮತ್ತು ಅಗಲಕ್ಕೆ ತೀರ ಕಾಣದೇ ಇರುವಷ್ಟು ಕಣ್ಣಿಗೆ ದೇಹಕ್ಕೊಂದು ಪ್ರಮಾಣದಲ್ಲಿ ಇರಬೇಕು ಅಂತಿರುತ್ತೆ. ಆ ಪ್ರಮಾಣದಲ್ಲಿ ಇಲ್ಲದೆ ಅತ್ಯಂತ ಸೂಕ್ಷ್ಮ ಸ್ಥಿತಿಗೆ ಹೋದಾಗ ಅದು ದೋಷವಾಗುತ್ತೆ. ಕಿವಿಯ ಹಾಳೆಯೂ ಹಾಗೇನೆ, ಅದು ತುಂಬಾ ಮೋರೆಗಿಂತ ಜಾಸ್ತಿ ಇದ್ರೆ ಅಲಕ್ಷಣ ಅಂತ ಅನ್ಸುತ್ತೆ. ತುಂಬಾ ಚಿಕ್ಕದಾಗಿದ್ರು ಕಾಣದಂತೆ ಆದ್ರೆ ಕೂದಲಿನ ಒಳಗೆ ಹೋದ್ರೆ ಕಾಣುವುದೇ ಇಲ್ಲ ಅಂತ ಆಗುತ್ತೆ. ಅದು ಕೂಡ ಸಮಸ್ಥಿತಿಯಲ್ಲಿರುವಂತಹದ್ದು. ಹೀಗೆ ಎಲ್ಲವೂ ಕೂಡ ಒಂದು ಆಯತ, ಅಂದ್ರೆ ಕಣ್ಣಿಗೆ ಆಯತ, ಚಕ್ಷುಷ್ ಅದು ಕರ್ಣಗಳು ಒಂದು ರೀತಿಯಲ್ಲಿ ಆಯತ, ಅಂದ್ರೆ ಅದು ಸಮ ಚೌಕದ ಹಾಗಿರಬಾರ್ದು. ಕಣ್ಣು ಮೂಗು ಬಾಯಿ ಎಲ್ಲವೂ ಕೂಡ ಒಂಚೂರು ಅಂದ್ರೆ ಈಗ ಮೂಗು ಕೆಳಭಾಗ ಈಗ ಹಾರಿಜಾಂಟಲ್ ಅನ್ನೋದು ಕಮ್ಮಿ ಇರಬೇಕು, ವರ್ಟಿಕಲ್ ಅನ್ನೋದು ಹೆಚ್ಚಿರಬೇಕು, ಹಾಗದು ಆಯತ ಆಗತ್ತೆ. ಮೂಗು ಚಿಕ್ಕದು, ಸಿಕ್ಕಾಪಟ್ಟೆ ಆಗಲ್ಲ, ಹಾಗಲ್ಲ. ಅದು ಒಂದು ಲಕ್ಷಣವಾಗುತ್ತೆ. ಅಥಚ ದೇವಗಂಧರ್ವ ದಾನವಾಹ ರಾಕ್ಷಸಾಹ ಪಿಶಾಚಾಶ್ಚ ತಿರ್ಯಂಗ್ ಮಾನುಷಸ್ತಸ್ತುಷಃ. 8 ವಂಶಾಹ ಅಂದ್ರೆ ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚ, ಆಮೇಲೆ ತಿರ್ಯಕ್ ಪ್ರಾಣಿಗಳು, ಮಾನುಷ ತಸ್ತುಷಃ. ತಸ್ತುಷ ಅಂದ್ರೆ ಮರಗಳು. ಇಷ್ಟು ವಂಶಗಳನ್ನ ಯಾರು ಸೃಷ್ಟಿ ಮಾಡಿ ಅದನ್ನ ಲೋಕಕ್ಕೆ ಕೊಟ್ಟಿದ್ದಾನೋ ಅವನು ಅಷ್ಟವಂಶ ಅಂದ್ರೆ ಭಗವಂತನಿಗೆ ಹೇಳಿದ್ದು. ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಶ ಶೇಷತಃ ಭಗವತ್ ಶಬ್ದವಾಚ್ಯಾನಿ ವಿನಾ ಏಯೈಃ ಗುಣಾಧಿಭಿಃ ಇತಿ ಷಾಡ್ಗುಣ್ಯಃ. 6 ರೀತಿಯ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ತಾಕತ್ತು, ತೇಜಸ್ಸು ಇವೆಲ್ಲವೂ ಕೂಡ ಭಗವತ್ ಶಬ್ದದಿಂದ ಹೇಳಲ್ಪಡುವಂತದ್ದು. ಷಾಡ್ಗುಣ್ಯದಿಂದ, ಷಡ್ಗುಣ ಅಂತ ಕರೆದಲ್ಲ ಅದು. ಇನ್ನೊಂದು ರೀತಿಯಿಂದ ಹೇಳ್ತಾರೆ, ಐಶ್ವರ್ಯಸ ಸಮಗ್ರಸ ವೀರ್ಯಸೆ ಶಶ್ರೇಯ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಐಶ್ವರ್ಯ ಅಂದ್ರೆ ನಮ್ಮ ತಲೆಯಲ್ಲಿ ಸಾಮಾನ್ಯ ದುಡ್ಡು, ಸಂಪತ್ತು ಅಂತ. ಆದ್ರೆ ಶಾಸ್ತ್ರದಲ್ಲಿ ಸಾಮಾನ್ಯ ಐಶ್ವರ್ಯ ಅಂತ ಹೇಳಿದ್ರೆ ಒಂದು ವಸ್ತುವಿನ ಮೇಲೆ ಈಶ್ವರ ಭಾವ. ಈಶ್ವರ ಭಾವ ಅಂದ್ರೆ ಅದನ್ನು ನಡೆಸುವ ಶಕ್ತಿ. ತಾನು ಅಧಿಕಾರವನ್ನ ಪಡೆದು ಹೇಗೋ ಅದನ್ನ ಯಾರದು ತಲೆ ತಪ್ಪಿಸಿ ಕಾಲು ತಪ್ಪಿಸಿ ಮಾಡಿದ್ರು ತನ್ನಲ್ಲಿ ಉಳಿಸ್ಕೊಳ್ಳಿಕ್ಕೆ ಬೇಕಿರುವಂತಹ ಒಂದು ಗಟ್ಟಿತನ ಇಲ್ಲದೆ ಹೋದ್ರೆ ಅದು ವ್ಯರ್ಥ ಆಗುತ್ತೆ. ಹಾಗಾಗಿ ಭಗವಂತನ ಅರಿವನ್ನ ಪಡೆದ ಮೇಲೆ ಅದನ್ನ ಉಳಿಸಿಕೊಳ್ಳುವುದು, ಗಳಿಸಿಕೊಳ್ಳುವುದು ಕೂಡ ಅದು ಒಂದು ಗುಣ. ಅಂತಹ ಈಶ್ವರ ಭಾವ, ತೋಳಿನ ಬಲ, ಮಾನಸಿಕ ಬಲ, ಹಿಡಿದ ಕೆಲಸವನ್ನು ಮುಗಿಸುವ ತಾಕತ್ತು, ಮುಖದಲ್ಲಿ ಸಹಜವಾದ ವರ್ಚಸ್ಸು, ಇವಿಷ್ಟು ಯಾರಲ್ಲಿ ಪರಿಪೂರ್ಣವಾಗಿರುತ್ತೋ ಅವನನ್ನ ಭಗ ಶಬ್ದದಿಂದ ನಿರೂಪಣೆ ಮಾಡುತ್ತಾರೆ. ಷಣ್ಣಾಂ ಭಗ ಇತೀರಣ. ಈ 6 ಗುಣಗಳು ಪರಿಪೂರ್ಣವಾಗಿದ್ರೆ ಅವನನ್ನ ಭಗವಂತ ಅಂತ ಗುರುತಿಸ್ಲಿಕ್ಕಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ರು.
ಕಕ್ಷಃ ಕುಕ್ಷಿಷ್ಟ ವಕ್ಷಶ್ಚ ಗ್ರಾಣಂ ಸ್ಕಂದೋ ಲಲಾಟಿಕಾ ಸರ್ವಭೂತೇಷು ನಿರ್ದಿಷ್ಟ ಉನ್ನತಾಸು ಸುಖಪ್ರದಾಃ. ಕಕ್ಷಃ ಕಂಕುಳ, ಕುಕ್ಷಿಃ ಹೊಟ್ಟೆ, ವಕ್ಷಃ ಎದೆ, ಘ್ರಾಣಂ ಮೂಗು, ಸ್ಕಂದಃ ತೋಳಿನ ಮೇಲ್ಭಾಗ, ಹೆಗಲು ಅಂತ ಅರ್ಥ, ಲಲಾಟಿಕ ಇದಿಷ್ಟು ಸ್ವಲ್ಪ ಉನ್ನತವಾಗಿದ್ರೆ ಆಗ ಅದು ಸುಖಪ್ರದವಾಗುತ್ತೆ ಅನ್ನೋದು ಶರೀರದ ಲಕ್ಷಣಕ್ಕೆ ಹೇಳುವ ಮಾತು. ಇನ್ನು ಷಡುನ್ನತಃ ಅಂತ ಹೇಳುವಲ್ಲಿ ಅಮಾತ್ಯ ಮಂತ್ರಿಣೋ ದೂತ ಶ್ರೇಣಯಶ್ಚ ಪುರೋಹಿತಾಃ ಪುರಂ ಜನಪದಂ ಚೇತಿ ಸಪ್ತ ಪ್ರಣಿಧಯ ಸ್ಮೃತಾಃ ಅನ್ನುವಲ್ಲಿ ಸಪ್ತಾನಾಂ ಪ್ರಣಿಧೀನಾಂ ಈಶಃ ಸಪ್ತ ಲೋಕಾನಾಂ ಈಶಃ ಅಲ್ಲಿ ಸಪ್ತ ಶಬ್ದದಿಂದ ಸಪ್ತೇಶಃ ಅಂತಿದೆ. ಸಪ್ತಕ್ಕೂ ಒಡೆಯನಾಗಿರ್ಬೇಕು ಅಂತ. ಅದು ದೇಹದ ಲಕ್ಷಣದ ಜೊತೆಗೆ ಜಗತ್ತಿನ ಸೃಷ್ಟಿಯ ಲಕ್ಷಣವನ್ನ, ಅಮಾತ್ಯರು ಅಂದ್ರೆ ಕೆಲಸವನ್ನ ಮಾಡುವವರು, ಮಂತ್ರಿಗಳು ಅಂದ್ರೆ ಆ ಕೆಲಸ ಮಾಡುವುದು ಹೇಗೆ ಅಂತ ಮೊದಲು ಮೀಟಿಂಗ್ ಮಾಡುವವರು, ದೂತರು ಗೊತ್ತು, ಮೆಸೆಂಜರ್ಸು ಅಥವಾ ವಿದೇಶಾಂಗದ ವ್ಯವಹಾರವನ್ನು ನಡೆಸುವವರು, ಶ್ರೇಣಯ ಯುದ್ಧದ ಸೈನಿಕರ ರಾಶಿ, ಪುರೋಹಿತ ಅವರಿಗೆ ಹಿತವನ್ನ ಬಯಸುವವರು, ಪುರಂ ಜನಪದಂ ಚೇತಿ ಊರು ಮತ್ತು ಹಳ್ಳಿ ಇಷ್ಟು ಸೇರಿದಾಗ ಒಂದು ನಗರ ವ್ಯವಸ್ಥೆಗೆ ಬೇಕಿರುವಂತಹ ರಾಜನ ಪರಿವಾರ ತುಂಬತ್ತೆ. ಆ ಪರಿವಾರಕ್ಕೆ ಬೇಕಿರುವ ಒಡೆತನ ಒಬ್ಬನಲ್ಲಿ ಇದ್ರೆ ಮಾತ್ರ ಅವನು ರಾಜ ಆಗ್ತಾನೆ, ಇಷ್ಟು ಅವನ ವಶದಲ್ಲಿ ಇದ್ರೆ ಮಾತ್ರ ಅವನು ರಾಜ ಆಗ್ತಾನೆ. ಇದಿಷ್ಟನ್ನೂ ರಾಮಚಂದ್ರನಲ್ಲಿ ಗುಣವಾಗಿತ್ತು ಅಂತ ಹನುಮಂತ ಹೇಳ್ತಾ ಇದ್ದಾನೆ. ಇನ್ನು ಸಪ್ತ ಲೋಕಗಳಿಗೆ ಒಡೆಯನಾದ, ಸಪ್ತ ಛಂದಸ್ಸುಗಳಿಗೆ ಒಡೆಯನಾದ, ನೂರಾರು ತರದ ಚಿಂತನೆಗಳನ್ನ ಹೇಳ್ಬಹುದು. ಸಪ್ತ ಶಬ್ದದಿಂದ ಸಪ್ತ ಋಷಿಗಳು, ಸಪ್ತ ನದಿಗಳು, ಸಪ್ತ ಕುಲ ಪರ್ವತಗಳು, ಸಪ್ತ ಧಾತುಗಳು, ಇದೆಲ್ಲದಕ್ಕೂ ಒಡೆಯನಾಗಿ ಭಗವಂತ ಇದ್ದಾನೆ ಅಂತ. ಅದು ಸಪ್ತ ಅಂದ್ರೆ ನಮ್ಗೆ ಗೊತ್ತಿರುವುದು ಕೇವಲ ಭಾರತಕ್ಕೆ ಸಂಬಂಧಪಟ್ಟ ಸಪ್ತ ಅಂತಲ್ಲ, ಭಾರತದಿಂದ ಇನ್ನೂ ಉಳಿದ ಅನೇಕ ವರ್ಷಗಳಿಗೆ ಹಾಗೇನೆ ಸಪ್ತ ನದಿಗಳು, ಸಪ್ತ ಕುಲ ಪರ್ವತಗಳಿವೆ. ಆ ಎಲ್ಲ ಕುಲ ಪರ್ವತಗಳ ವ್ಯವಸ್ಥೆಗೆ ಭಗವಂತನ ಆಶ್ರಯ ಇದೆ ಅನ್ನುವ ಕಾರಣಕ್ಕಾಗಿ ಅವನನ್ನ ಸಪ್ತ ಈಶಃ ಅಂತ ಕರೆದ್ರು. ಓಂ ನಮೋ ನಾರಾಯಣಾಯೇತಿ ಅಷ್ಟಾಕ್ಷರ ಸಮಾಖ್ಯಾನಂ ಯಸ್ಯ. ಓಂ ನಮೋ ನಾರಾಯಣಾಯ ಅನ್ನುವ 8 ಅಕ್ಷರದಿಂದ ಪ್ರತಿಪಾದ್ಯನಾದ್ರಿಂದಾಗಿ ಅಷ್ಟಾಕ್ಷರ ಅಂತ ಕರೆದ್ರು. ಅದರ ಜೊತೆಗೆ ನವ ನತಃ 9 ಬಗ್ಗಿರ್ಬೇಕು, ಸೂಕ್ಷ್ಮವಾಗಿರ್ಬೇಕು, ಚಿಕ್ಕದಾಗಿರ್ಬೇಕು ಅಂತ. ಸೂಕ್ಷ್ಮಾಣಿ ಅಂಗುಲಿ ಪರ್ವಾಣಿ, ಅಂಗುಲಗಳ ನಡುವಿನ ಗ್ಯಾಪು ಚಿಕ್ಕದಿರಬೇಕು. ದಪ್ಪ ಬೆರಳುಗಳಿದ್ರೆ ಅದು ಸೂಕ್ಷ್ಮ ಪರ್ವ ಆಗುದಿಲ್ಲ. ಕೇಶರೋಮ ನಖತ್ವಚಃ, ಕೇಶ ತಲೆ ಕೂದಲು, ಮೈಯ ಕೂದಲು ಇದು ಕೂಡ ಸ್ವಲ್ಪ ಚಿಕ್ಕದಿರ್ಬೇಕು. ಉಗುರು ಹಾಗೆ, ಉಗುರು ಕೂಡ ಚಿಕ್ಕದಿದ್ರೆ ಚಂದ. ತ್ವಚಃ, ದೇಹದ ಚರ್ಮವು ಕೂಡ ಅತ್ಯಂತ ನಸೆಯಾಗಿರ್ಬೇಕು. ಶೇಫಃ ಯೇಷಾಂ ಸೂಕ್ಷ್ಮಾಣಿ ತೇನರ ದೀರ್ಘಜೀವಿನಃ. ಶೇಫ ಅಂದ್ರೆ ಅವನ ಜನನಾಂಗ, ಇದಿಷ್ಟು ಸೂಕ್ಷ್ಮವಾಗಿರ್ಬೇಕು. ಇದರ ಜೊತೆಗೆ ಶ್ಮಶ್ರು ಬುದ್ಧಿ ದಶನೈಹಿ ಸಹ ನವೇತಿ ಭೂಷಣಕಾರ, ಇದು ಹಿಂದೆ ಹೇಳಿದ ಆರಾಯ್ತು. ಇದರ ಜೊತೆಗೆ ಅವನ ಮೀಸೆಗಳು, ಮೀಸೆಗಡ್ಡ, ಬುದ್ಧಿ ಅನ್ನೋದು ಬಾಗಿರ್ಬೇಕು. ಹಲ್ಲು ಅನ್ನೋದು ಸ್ವಲ್ಪ ಪೂರ್ತಿ ಅದು ಸ್ಟ್ರೈಟ್ ಆಗಿರದೆ ಸ್ವಲ್ಪ ಹಿಂದಕ್ಕೆ ಒಳಮುಖವಾಗಿ ಬಾಗಿದ್ದಂತ ಆದ್ರೆ, ಸೂಕ್ಷ್ಮವಾಗಿದ್ರೆ. ಹಲ್ಲು ದಪ್ಪ ದಪ್ಪ ದೊಡ್ಡ ದೊಡ್ಡ ಬಾಚಿ ಹಲ್ಲು ಅಂತ ಇರಬಾರ್ದು ಅಂತ ಒಂದು ತಾತ್ಪರ್ಯ. ಮತ್ತದು ಒಂದು ತರ ಶೇಪ್ ಇರಬೇಕು, ತೀರಾ ಒಂದು ಕಲ್ ಕಡದಿಟ್ಟಾಗಿ ಇರಲ್ಲ ಅದು, ಅದಕ್ಕೊಂದು ಸಹಜವಾದ ಬಾಗುವಿಕೆ ಇರುತ್ತೆ. ಅದಷ್ಟಿದ್ರೆ ನವ ನತಃ 9 ಬಾಗಿದ ಸ್ಥಿತಿಯಲ್ಲಿರುವಂಥದ್ದನ್ನ ಪರಿಗಣಿಸಬಹುದು ಅಂತ. ಇನ್ನು ನವಶಕ್ತಿಗಳಿಂದ ಪೂಜಿಸಲ್ಪಡುವವನು, ನವಗ್ರಹಗಳನ್ನು ನಿಯಮಿಸುವವನು, ಅವುಗಳನ್ನು ನಮಿಸುವಂತೆ ಮಾಡುವವನು. ಹೀಗೆ ನುವಂತಿ ಇತಿ ನವಾಹ, ವೇದ ಮಂತ್ರಗಳಿಂದ ನಿರಂತರವಾಗಿ ಸ್ತುತಿಸಲ್ಪಡುವವನು. ಹೊಸದಾದ ಮಾತುಗಳಿಂದ, ಅವನ ವಿಷಯದಲ್ಲಿ ಹೊಸತು ಅಂತ ಒಂದಿಲ್ಲ,
ಅವನ ಮಾತುಗಳಿಂದ ಜಗತ್ತನ್ನ ಇನ್ನಷ್ಟು ಹೆಚ್ಚು ಖುಷಿಗೊಳಿಸುವ ಸ್ಥಿತಿಯಲ್ಲಿ ಇರುವಂತವನು ಅಂತ ಇಷ್ಟು ಅದರ ಅಭಿಪ್ರಾಯ ಇಲ್ಲಿ ನಿರೂಪಣೆಯಾಗಿದೆ. ನಾಳೆ ಮತ್ತೆ ಇನ್ನು ಕೆಲವು ಸಂಗತಿಗಳನ್ನು ಹೇಳಿದಿದೆ, ಅದರ ಚಿಂತನೆಯನ್ನು ನಾಳೆ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ತಂತ್ರಸಾರದಲ್ಲಿ ಇದರ ಬಗ್ಗೆ ಮಾತಿದೆ. ಭಾಗವತ ಇದೆಯಾ?